ಸೊ ಶ್ರೀ ಬಾರೆ ಇಲ್ಲಿದ್ದೀವಿ. ರೀ ಏನ್ ಮಾಡಿದೀರ? ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಬೈ. ರೀ ನಾನು ಕಾಲೇಜ್ಗೆ ರಜಾ ಆಗಿ ಹೇಳಿದೀನಿ, ಹಾಗಿದ್ರೆ ತಾನೇ? ಹ್ಞೂ ಮಾರಾಯ್ತಿ, ನೆನ್ನೆ ಹೇಳಿದ್ದಲ್ಲ, ನಾನು ರಜಾ ಹಾಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರಿ. 3 ದಿನದಿಂದ ಹೊಟ್ಟೆ ನೋವು ಅಂತ ಹೇಳ್ತಾನೆ ಇದ್ರಿ. ಸದ್ಯ ಕೊನೆ ಈಗೊಂದು ನಾಳು ರಜಾ ಹಾಕಿದಿರಲ್ಲ, ಆರಾಮಾಗಿರಿ. ಇವತ್ತು ನೋಡಿ ಹೊಟ್ಟೆ ನೋವು ಅಂತಿದ್ರಲ್ವ ನೀವು, ನಿಮಗೆ ನಾನೊಂದು ಹರಳೆಣ್ಣೆ ಹಾಕಿ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕುಡ್ಕೊಂಡು ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಆರಾಮಾಗುತ್ತೆ, ಚೆನ್ನಾಗಿರೋರು ಅಂತ ಬರ್ತೀನಿ. ಒಂದು ನಿಮಿಷ ಕಾಫಿ ಮಾಡ್ಕೊಂಡು ರೀ ರೀ ಏನ್ರಿ? ನಿಮಗೋಸ್ಕರ ಚಿನ್ನ ಮಲ್ಲಿಗೆ ತಂದಿದ್ದೀನಿ ಕಣೆ. ರೀ ಏನ್ರಿ? ಕೂತ್ಕೊಂಡು ರೆಸ್ಟ್ ಮಾಡಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಟೈಮ್ ಆಯ್ತು ಇವಾಗ. ಕುಡಿಬೋದ ಮಾಡ್ತಾ ಇದೀಯ ಅದನ್ನ? ಈ ಕಾಫಿ ಕುಡಿದೆ ಏನ್ರಿ? ಹರಳೆಣ್ಣೆ ಕಾಫಿ ಆಗಿನ ಕಾಲದಲ್ಲಿ ಮಾಡ್ತಿರ್ಲಿಲ್ವಾ? ಹೊಟ್ಟೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ, ನೋಡ್ತಾ ಇರಿ. ಸರಿ ತಗೊಂಬ. ಸುಶಿ ಪೆನ್ನೆ ಏನ್ ಕಾಫಿ ಮಾಡಕ್ಕೂ ಬಿಡಲ್ಲ. ಏನಿದು ಬರೀ ಕ್ಯಾನ್ ಗುಡ್ಡ ಹಾಕೊಂಡಿದ್ದೀರಾ? ಪೆನ್ನೆ ಏನಾದ್ರಿ? ಅದೇ ನೀನ್ ಹೇಳ್ಕೊಟ್ಟಿದ್ದಲ್ಲ ಮಾರಾಯ್ತಿ, ಅದರಿಂದ ಈ ಗ್ರಾಚಾರ ಆಗಿದೆ ನೋಡು. ನಾನು ಏನ್ ಹೇಳಿದೆ ನಿಮಗೆ? ಅದೇ ಕಣೆ, ಯಾರಾದ್ರೂ ಕೇಳಿದ್ರೆ ಪೆನ್ ಕೊಡಿ, ಕ್ಯಾಪ್ಗಳನ್ನ ಇಟ್ಕೊಳ್ಳಿ, ಮರ್ತೋಗಲ್ಲ ಅಂತ ಹೇಳ್ದೆ. ನಾನು ಹೇಳ್ದೆ ತಾನೇ ನಿಮ್ಗೆ, ಪೆನ್ ಕೊಟ್ರೆ ಕ್ಯಾಪ್ ಇಟ್ಕೊಳ್ಳುವಾಗ ನಿಮ್ಗೆ ನೆನಪಿರುತ್ತೆ, ಅವಾಗ ಕ್ಯಾಪ್ ನೋಡ್ಕೊಂಡು ಪೆನ್ ಇಸ್ಕೋಬಹುದು ಅಂತ ನಾನು ಹೇಳಿದೆ ತಾನೇ? ಹೌದು ಸುಶಿ, ನೀನ್ ಹೇಳ್ದೆ ಕಣೆ, ಪೆನ್ ಕೊಟ್ಟೆ ಕ್ಯಾಪ್ ಇಟ್ಕೊಂಡೆ ಕಣೆ, ಅದೇ ಅವಾಂತರ. ನಿಮ್ ಮರುಗೆ ಏನ್ರಿ ಮಾಡ್ರಿ? ನಾನು ನಿಮ್ ಮರುಗೆ ಅಂತ ಹೇಳ್ಬಿಟ್ಟು ಒಂದು ಆಯುರ್ವೇದಿಕ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ಒಂದು ಡಾಕ್ಟರ್ ಹತ್ರ ಒಂದು ಔಷಧಿ ತಗೊಂಡ್ಬಂದಿದೆ ಕಣ್ರಿ, ಒಂದು ಪೌಡರ್. ಅದನ್ನ ಅಡಿಗೆ ಮನೆ ಇಟ್ಟಿದೆ, ನಿಮ್ಗೆ ಹೇಳ್ತಾನೆ ಇದೆ ತಗೊಳ್ಳಿ ಅಂತ. ತಗೋತಾ ಇದ್ರ ತಾನೇ? ದಯವಿಟ್ಟು ಅದನ್ನ ಮಾತ್ರ ನೆನೆಸ್ಬೇಡ ಸುಶಿ, ನೆನೆಸ್ಬೇಡ. ಅದನ್ನ ಕುಡ್ದು ನನ್ನ ಹೊಟ್ಟೆ ಹಾಳಾಗೋಯ್ತು ಕಣೆ, ತಲೆ ನೋವು ಬಂತು, ಹೊಟ್ಟೆ ನೋವು ಬಂತು. ಯಾಕ್ರಿ? ಇರಿ ಒಂದ್ ನಿಮಿಷ. ಸೀಲೆ ಓಪನ್ ಮಾಡಿಲ್ವಲ್ರಿ? ಏನೇ ಕುಡ್ದೆ ಸುಶಿ ಹಾಗಾದ್ರೆ? ನಾನು ಪಾರ್ಲರ್ ಇಂದ ಫೇಸ್ ಪ್ಯಾಕ್ ತಗೊಂಡ್ಬಂದಿದ್ದೆ, ಬೇವಿನ ಸೊಪ್ಪಿಂದ ಫೇಸ್ ಪ್ಯಾಕ್ ಮಾಡ್ಕೊಟ್ಟಿದ್ರು. ಯಾಕೆ ಮಾರಾಯ್ತಿ, ಅವೆರಡು ಒಂದೇ ಕಡೆ ಇಟ್ಟಲೆ? ನಿಮಗ್ ಗೊತ್ತಾಗಲ್ಲೇನ್ರಿ? ನೀವು ಮರದಿಂದ ಅದು ಇದು ಕುಡಿತಾ ಬಂದ್ರೆ ನಾನು ಏನ್ರಿ ಮಾಡ್ಲಿ? ಏನೇ ಮಾಡ್ಲಿ ಸುಶಿ, ಈಗ ನನ್ನ ಹೊಟ್ಟೆ ಕತೆ ಹೇಳೆ. ಇವಾಗ ಇರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಂಗೆ ಸಾಕಾಗೋಗಿದೆ, ಫಸ್ಟ್ ಹೊಟ್ಟೆ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋರಂತೆ. ಏನೋ ಮಾಡ್ಬೇಡಿ. ಕಾಫಿ ಇಟ್ಟಿದೀನಿ ಆಯ್ತಾ? ನಿಮ್ ಕೆಲಸನೇ ಮಾಡ್ತಾ ಕೂತ್ಕೊಂಡ್ಬಿಡ್ಬೇಡಿ. ಕಾಫಿ ಫಸ್ಟ್ ಕುಡಿದು ಆಮೇಲೆ ನಿಮ್ ಕೆಲಸ ಮಾಡಿ, ಆಯ್ತಾ? ಸರಿ ಸುಶಿ. ಓ ಜೆಂಟಲ್ಮನ್, ಬನ್ನಿ. ಅಯ್ಯೋ ಸರ್, ನನ್ನ ಜೆಂಟ್ಲ್ಮನ್ ಎಲ್ಲ ಪೋಸ್ಟ್ ಮ್ಯಾನ್ ಸರ್. ಓಕೆ ಬಿಡಿ ಸರ್, ತಪ್ಪೇನು? ಊರು ತಿರುಗಿ ಕಾಗದಗಳನ್ನೆಲ್ಲ ತಲುಪಿಸಿ ಎಷ್ಟು ಶ್ರಮ ವಹಿಸ್ತೀರಾ ನೀವು. ನಿಮ್ಮನ್ನ ಜೆಂಟ್ಲ್ಮನ್ ಅಂದ್ರೆ ತಪ್ಪೇನಿಲ್ಲ ರೀ. ಏನ್ ಸರ್, ಕಾಫಿ ಎಲ್ಲ ಸಣ್ಣಗಾಗ್ತಿದೆ, ಕಾಫಿ ಕೊಡಿರಿ ಸರ್.
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ ಸರ್ ಥ್ಯಾಂಕ್ಸ್. ನೀವು ನಮ್ಮ ಮನೆಗೆ ಗೆಸ್ಟು, ಕೂತ್ಕೊಂಡ್ಬಿಡಿ. ಕಾಫಿ ನೀವೇ. ನೀವು ಕುಡಿಯಲ್ವಾ? ನನ್ನ ಹೆಂಡತಿ ಪುನಃ ಕೇಳಿದ್ರೆ ಮಾಡ್ಕೊಡ್ತಾಳ್ರಿ. ಓ ಹೌದಾ, ಥ್ಯಾಂಕ್ ಯು ಕುಡಿ, ಸರ್. ಕುಡಿ. ಬೆಳಗ್ಗೆಯಿಂದ ಕಾಫಿ ಕುಡಿದೆ, ತಲೆ ಎಲ್ಲ ಸಿಡಿತಾ ಇತ್ತು. ಏನ್ ಸರ್ ಇದು ಅಡುಗೆಗೆ ಸ್ಮೆಲ್ ಬರ್ತಿದೆಯಲ್ಲ ಸರ್ ಎಲ್ಲ? ಓ ಸಾರಿ ಜೆಂಟ್ಲ್ಮ್ಯಾನ್, ಅದಕ್ಕೆ ಹಳ್ಳೆಣ್ಣೆ ಹಾಕಿರೋದ್ನೇ ಮರ್ತ್ಬಿಟ್ಟೆ. ಎಂತ ಕೆಲಸ ಮಾಡಿದ್ರಿ ಸರ್? ರೊಟ್ಟಿ ಎಲ್ಲ ಕೊಡಿಸ್ತಾ ಇದೆ. ಸಾರಿ ಜೆಂಟ್ಲ್ಮ್ಯಾನ್, ಸಾರಿ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಪ್ಲೀಸ್. ರೊಟ್ಟಿ ಎಲ್ಲ ಕೊಡಿಸ್ತಾ ಇದೆ. ಆಗ್ತಾ ಇಲ್ಲ, ತಗೊಳ್ಳಿ ನೀವು ಟೆಲಿಗ್ರಾಮ್ ಬೇಗ ರುಜು ಹಾಕೊಡಿ. ಪೆನ್ ಕೊಡಿ, ಪೆನ್ನು, ಸುಶಿ ಪೆನ್ನು. ಇವ್ರಿಗೆ ಲೆಟರ್ ಕೊಡೋ ಬದಲು ಈಗ ಟಾಯ್ಲೆಟ್ ಹುಡಿಕೊಂಡು ಹೋಗ್ಬೇಕಾಗಿದೆ. ಅಯ್ಯೋ ಯಪ್ಪ. ಬೇಗ ರುಜು ಹಾಕೊಡಿ. ಯಪ್ಪ ಬೇಗ ಕೊಡಿ ಸರ್, ಆಗ್ತಾ ಇಲ್ಲ. ಅಯ್ಯೋ ಕೊಡಿ ಸರ್. ರೀ ಪೆನ್ನು ರೀ, ಪೋಸ್ಟ್ಮ್ಯಾನ್ ಪೋಸ್ಟ್ಮ್ಯಾನ್. ಏನು ಬೇಕಾಗಿಲ್ಲ. ಅಯ್ಯಯ್ಯೋ, ನನಗೆ ಮರೆಗುಳಿ ಇವಪ್ಪಲ್ವೇ. ಹೋಗ್ಲಿ ಬಿಡು, ಬರೀ ಕ್ಯಾಪ್ ಇದೆಯಲ್ಲ, ಯಾವ್ದೋ ಒಂದು ಕ್ಯಾಪ್ಗೆ ಇದನ್ನ ಅಡ್ಜಸ್ಟ್ ಮಾಡ್ತೀನಿ. ರೀ ಬಾರೆ ಶಶಿ, ರೀ ಕಾಫಿ ಕುಡಿದ್ರಾ? ನುಲಿಬೇಡ್ವೆ. ರೀ ರೀ ಕಾಫಿ ಏನಾಯ್ತು? ಕಾಫಿ ಕುಡಿದ್ರಾ? ಅಯ್ಯೋ ಮಾರೈತಿ, ಅದೊಂದು ಕಥೆ ಆಯ್ತು ಸುಶಿ. ಏನಾಯ್ತ್ರಿ? ಕಾಫಿ ಇಟ್ಯಾ, ಕುಡಿಯೋದ್ ಮರ್ತ್ನ. ಅದ್ಯಾರೋ ಜೆಂಟ್ಲ್ಮನ್ ಬಂದಿದ್ದ ಕಣೆ. ಜೆಂಟಲ್ಮನ್? ಅಯ್ಯೋ ಪೋಸ್ಟ್ ಮ್ಯಾನ್ ಕಣೆ. ಅವ್ನ್ ಬಂದ, ಅವನ ಕಾಫಿ ಕೊಟ್ನ. ಪಾಪ ಕಣೆ, ಕೊಟ್ಟ ಮೇಲೆ ಗೊತ್ತಾಯ್ತು ಕಣೆ ನೀ ಹಳ್ಳೆಣ್ಣೆ ಹಾಕಿರೋದು. ಅಯ್ಯೋ ಈ ತರನೂ ಮಾಡ್ತಾರೇನ್ರಿ? ಪಾಪ ಆ ಪೋಸ್ಟ್ ಮ್ಯಾನ್ ಕತೆ ಏನಾಯ್ತೋ ಏನೋ. ಅಯ್ಯೋ ಪಾಪ, ಹೊಟ್ಟೆ ನೋವು ಅಂತ ಓಡ್ಬಿಟ್ಟ ಕಣೆ. ರೀ ಅದ್ ಸರಿ, ಪೋಸ್ಟ್ ಮ್ಯಾನ್ ಬಂದಿದ್ ವಿಚಾರ ಏನ್ರಿ? ಅಯ್ಯೋ ಅದೇನೋ ಮರ್ತೆ ಸುಶಿ, ಏನೋ ಮರ್ತೆ. ರೀ ಅದೇ ಕಣ್ರಿ ಕನ್ನಡಕನಾ? ಕನ್ನಡಕನೇ ರೀ ಹೋಗಿದ್ದೇನೆ. ಕನ್ನಡಕ ಇಲ್ಲೇ ಇದೆಯಲ್ರಿ? ಓ ಈ ಮನೆಗೆ ಏನ್ ಮಾಡೋದೆ ಸುಶಿ. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಥ್ಯಾಂಕ್ ಯು. ರೀ ಏನ್ ಟೆಲಿಗ್ರಾಮ್ ರೀ ಅದು? ಅದೇ ನೋಡ್ತಿದ್ದೀನಿ ಮಾರೈತಿ. ರೀ ಏನು? ಸುಶಿ ಸುಶಿ, ಫಾದರ್ ಎಕ್ಸ್ಪರ್ಟ್ ಅಂತ ಬಂದಿದೆ ಶ್ರುತಿ. ಅಯ್ಯೋ ರೀ, ಫಾದರ್ ಎಕ್ಸ್ಪರ್ಟ್ ಮಾವನವ್ರು ಹೋಗ್ಬಿಟ್ರಾ? ಹೂ ಕಣೆ, ಅಪ್ಪ ಹೋಗ್ಬಿಟ್ಟಿದ್ದಾರೆ ಅಂತ ಬಂದಿದೆ. ಏನೇ ಮಾಡೋದು ಶ್ರುತಿ? ರೀ ನಾವ್ ಈ ಸಾರಿ ದೀಪಾವಳಿಗೆ ಹೋಗಿದಾಗ ಗಟ್ಟು ಮುಟ್ಟಾಗಿದ್ರಲ್ರಿ, ಏನಾಯ್ತೇನ್ರಿ ಅವ್ರಿಗೆ? ಏನಾಯ್ತು ಅಂತ ಏನ್ ಗೊತ್ತೇ ಮಾರೈತಿ. ಪಾಂಡು ಟೆಲಿಗ್ರಾಮ್ ಕಳಿಸಿದಾನೆ. ಅಪ್ಪನ ಜೊತೆನೆ ಅಲ್ಲೇ ಹೈದ್ರಾಬಾದ್ ಅಲ್ಲಿ ಇದ್ನಲ್ವೇನೆ ಅವ್ನು ಕಳಿಸಿದಾನೆ. ಈಗ ನಾವು ನೋಡಿ ಹೋಗಿ ಹೇಳ್ಬೇಕು ಕಣೆ, ಹೋಗ್ಬೇಕು ಬೇಗ. ರೀ ನಾನು ಏನ್ರಿ ಮಾಡ್ಲಿ, ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣ್ರಿ. ಭಯ ಪಟ್ಕೊಟ್ರೆ ಹೆಂಗೆ ಸುಶಿ? ರೆಡಿ ಆಗೋ, ಸಾಯಂಕಾಲ ನಾವಿಬ್ರು ಹೈದ್ರಾಬಾದ್ಗೆ ಹೊರಟ್ಕೊಳ್ಳೋಣ ಬೇಗ, ಸಂಜೆ ಟ್ರೈನ್ಗೆ. ಆಯ್ತು ಕಣ್ರಿ, ಹಾಗೆ ಬೇಗ ಬೇಗ ರೆಡಿ ಆಗ್ತೀನಿ. ಭುಜಂಗನ್ ಮನೆಗೆ ಹೋಗಿ ಲವ್ ಲೆಟರ್ ಕೊಟ್ಟು ಬರ್ತೀನಿ ಕಣೆ. ರೀ ಲವ್ ಲೆಟರ್? ಅಯ್ಯೋ ಸಾರಿ ಕಣೆ, ಲವ್ ಲೆಟರ್ ಕೊಟ್ಟು ಬರ್ತೀನಿ. ಭುಜಂಗನ್ಗೆ ನಾನು ಬರಕ್ಕಾಗಲ್ಲ ಅಂತ ಹೇಳಿ. ಸರಿ ಕಣ್ರಿ, ಆಯ್ತು. ನಾನು ಸ್ವಲ್ಪ ಹಿಂದೆ ಹೋಗಿ ಬರ್ತೀನಿ ಕಣೆ. ಆಯ್ತು ಹೋಗ್ ಬನ್ನಿ. ಅಯ್ಯೋ ಮೊದ್ಲೇ ಮರವು, ಈಗ ಬೇರೆ ಅವ್ರ ಅಪ್ಪ ಬೇರೆ ಹೋಗ್ಬಿಟ್ಟಿದ್ದಾರೆ. ಇನ್ ಯಾವ ತರ ಅವಾಂತರ ಮಾಡ್ಕೊಂಡ್ ಬರ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಅವ್ರು ಆಚೆ ಹೋದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ತಾರಲ್ಲ. ಒಂದು ಕೆಲಸ ಮಾಡ್ತೀನಿ, ಇವಾಗ ಅವ್ರ ಕೋಟ್ ಮೇಲೆ ಒಂದು ಪೇಪರ್ ಅಲ್ಲಿ ಬರೀತೀನಿ. ಅದೇ ಇವರ ತಂದೆಯವರು ಮರಣ ಹೊಂದಿದ್ದಾರೆ. ಇವರ ತಂದೆಯವರು